ದುಬಾರಿ ಐಫೋನ್ ಖರೀದಿಸಿ ಅದರ ಕಂತು ಪಾವತಿಸಲು ಸಾಧ್ಯವಾಗದೆ ಕುಟುಂಬದಲ್ಲುಂಟಾದ ಗಲಾಟೆ. ಕೊನೆಗೆ ಒಂದಿಡೀ ಕುಟುಂಬದ ಭೀಕರ ಅಂತ್ಯಕ್ಕೆ ಕಾರಣವಾಗಿರುವ ಆಘಾತಕಾರಿ ಘಟನೆ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದಿದೆ. ಕುನಾಲ್, 18 ಎಂಬ ಯುವಕ ಇತ್ತೀಚೆಗೆ ಐಫೋನ್ 1 ಖರೀದಿಸಿದ್ದ. ಆದರೆ ಅದರ ಇಎಂಐ ಪಾವತಿಸಲು ಹಣವಿಲ್ಲದೆ ತಂದೆ ಮುರಳೀಧರ್ ಚಾನ್ಗುಡೆ ಅವರೊಂದಿಗೆ ನಿರಂತರವಾಗಿ ಜಗಳವಾಡುತ್ತಿದ್ದ. ಇತ್ತೀಚೆಗೆ ಇಎಂಐ ವಿಚಾರವಾಗಿ ತಂದೆ ಮಗನ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು. ಇದರಿಂದ ಮನನೊಂದ ಕುನಾಲ್ ಮನೆಯಿಂದ ಹೊರಟು ವಾಲೂಜ್ ಎಂಐಡಿಸಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಸ್ಗಾಂವ್ ಪ್ರದೇಶದ ಬೆಟ್ಟದ ತುದಿಗೆ ತೆರಳಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ವಿಷಯ ತಿಳಿಯುತ್ತಿದ್ದಂತೆ ಆತನ ತಂದೆ, ತಾಯಿ, ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರು ಬೆಟ್ಟದ ಬಳಿ ಧಾವಿಸಿದ್ದರು. ತಿಸ್ಗಾಂವ್ ಗ್ರಾಮದ ಮಾಜಿ ಸರ್ಪಂಚ್ ಸಂಜಯ್ ಜಾಧವ್ ಸೇರಿದಂತೆ ಹಲವರು ಸುಮಾರು 3 ಗಂಟೆಗಳ ಕಾಲ ಯುವಕನ ಮನವೊಲಿಸಲು ಹರಸಾಹಸ ಪಟ್ಟರು. ಸ್ಥಳೀಯರು ಆತನಿಗೆ ಐಫೋನ್ 15 ಪ್ರೋ ಕೊಡಿಸುವುದಾಗಿ ಭರವಸೆ ನೀಡಿದರೂ, ನಿನ್ನ ತಾಯಿಗಾಗಿ ಬದುಕು ಎಂದು ಕೈಮುಗಿದು ಬೇಡಿದರೂ ಕುನಾಲ್ ಕೆಳಗೆ ಬರಲು ಒಪ್ಪಲಿಲ್ಲ. ಯುವಕನನ್ನು ರಕ್ಷಿಸಲು ಆತನ ತಂದೆ, ತಾಯಿ ಬೆಟ್ಟದ ಅಂಚಿಗೆ ತೆರಳಿದ್ದಾಗ ದುರದೃಷ್ಟವಶಾತ್ 3 ಬೆಟ್ಟದ ಮೇಲಿಂದ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಇದ್ದರೂ ಸುರಕ್ಷತಾ ಜಾಲವನ್ನು ಏಕೆ ಅಳವಡಿಸಲಿಲ್ಲ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಎದ್ದಿವೆ. ಆರಂಭದಲ್ಲಿ ಯುವಕ ಖಿನ್ನತೆಯಿಂದ ಬಳಲುತ್ತಿದ್ದ ಎಂಬ ವರದಿಗಳು ಬಂದಿದ್ದರೂ ಪೊಲೀಸರು ಇದನ್ನು ಅಧಿಕೃತಪಡಿಸಿಲ್ಲ. ವಾಲೂಜ್ ಎಂಐಡಿಸಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ದೈನಂದಿನ ವಿಡಿಯೋಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.